ನಮಸ್ಕಾರ ಎಲ್ರಿಗೂ ಡಯಟ್ ರೆಸಿಪಿ ಸೀರೀಸ್ ಪಾರ್ಟ್ 4ಗೆ ಸ್ವಾಗತ. ಇವತ್ತು ನಾನು ಡಿಲಿಷಿಯಸ್ ಆ್ಯಂಡ್ ಹೆಲ್ದಿ ಸ್ನ್ಯಾಕ್ಸ್ ಪನ್ನೀರ್ ಸ್ಟಿಕ್ ಯಾವ ಥರ ಮಾಡೋದಂತ ಹೇಳತ್ತೀನಿ. ಇದು ನಾಟ್ ಓನ್ಲಿ ಅ ಸೂಪರ್ ಟೇಸ್ಟಿ, ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ದಿಸ್, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಇನ್ನಷ್ಟು ರೆಸಿಪೀಸ್ನ ನಾನು ನಿಮ್ಗೆ ಹೇಳ್ತಿರ್ತೀನಿ. ಸೊ ಫಸ್ಟ್ ಇಲ್ಲಿ ಪನ್ನೀರ್ ಯಾವ ಥರ ಹೆಲ್ಪ್ ಮಾಡುತ್ತಾ ವೆಯ್ಟ್ ಲಾಸಿಗೆ ಅಂತ ತಿಳ್ಕೊಳ್ಳೋನು. ಯಾಕೆ ಪನ್ನೀರ್ ವೆಯ್ಟ್ ಲಾಸಿಗೆ ನಾವು ಆ್ಯಡ್ ಮಾಡ್ಕೋಬೇಕಂದ್ರೆ, ಪನ್ನೀರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಅದು ನಮ್ಮ ಕ್ರೇವಿಂಗ್ಸ್ನ ಕಡಿಮೆ ಮಾಡುತ್ತೆ. ಆ್ಯಂಡ್ ಇದು ನಾವು ಏನು ಓವರ್ ಆಲ್ ಕ್ಯಾಲರೀಸ್ನ ತೊಗೋತೀವಲ್ಲ ಅದನ್ನು ಡಿಕ್ರೀಸ್ ಮಾಡುತ್ತೆ. ಆ್ಯಂಡ್ ಇದ್ರೊಳಗೆ ಲೋ ಕಾರ್ಬ್ಸ್ ಇರುತ್ತೆ, ನಮ್ಮ ಎನರ್ಜಿ ಲೆವೆಲ್ನ ಮೇಂಟೈನ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಫ್ಯಾಟ್ ಬರ್ನ ಮಾಡುತ್ತೆ. ಇದು ರಿಚ್ ಕ್ಯಾಲ್ಶಿಯಮ್ನ ಹೊಂದಿರ್ತೈತಿ ಆ್ಯಂಡ್ ಇದು ನಮಗೆ ಹೆಲ್ದಿ ಫ್ಯಾಟ್ನ ಪ್ರೊವೈಡ್ ಮಾಡುತ್ತೆ. ಸೊ ಅನ್ಹೆಲ್ದಿ ಸ್ನ್ಯಾಕ್ಸ್ನ ತಿನ್ನೋ ಬದಲು ಇದನ್ನು ತಿನ್ನೋದ್ರಿಂದ ಹೆಲ್ದಿ ಫ್ಯಾಟ್ ನಮ್ಗೆ ಸಿಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಪನ್ನೀರ್ ಸ್ಟಿಕ್ ಯಾವ ಥರ ಮಾಡೋದಂತ ನೋಡೋಣ. ಒಂದು ಬೌಲ್ ತೊಗೊರಿ, ಅದಕ್ಕೆ ತಿಕ್ಕಾಗಿರುವಂಥ ಕರ್ಡನ್ನು 2 ಸ್ಪೂನ್ ತೊಗೊಳ್ರಿ. ಅಂದ್ರೆ ಗಟ್ಟಿ ಮೊಸರನ್ನು ತೊಗೋಬೇಕು 2 ಸ್ಪೂನ್ ಅಷ್ಟು. ಅದಕ್ಕೆ ನೀರನ್ನು ಆ್ಯಡ್ ಮಾಡಬೇಡ್ರಿ. ನೆಕ್ಸ್ಟ್ 2 ಸ್ಪೂನು ಕಡಲೆ ಹಿಟ್ಟನ್ನು ತೊಗೋಬೇಕು. ನೆಕ್ಸ್ಟ್ 1.5 ಸ್ಪೂನ್ ಖಾರದ ಪುಡಿ, ಒಂದು ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅಥವಾ 1/2 ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಫ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ರಿ. ನೆಕ್ಸ್ಟ್ ಅರ್ಧದಷ್ಟು ನಿಂಬೆ ಹಣ್ಣನ್ನು ಹಾಕೋಬೇಕು. ಇಷ್ಟಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀರನ್ನು ಆ್ಯಡ್ ಮಾಡಬೇಡ್ರಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್ ಮತ್ತು ಟೊಮೆಟೊನ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲ ಒಳಗೆ ಇವನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಸೊ ಪೇಷನ್ಸಿಂದ ಮಿಕ್ಸ್ ಮಾಡಿಕೊಂಡು ಒಂದು 1/2 ಅವರ್ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಓಕೆ, ಇವಾಗ ಇದು ಮ್ಯಾರಿನೇಟ್ ಆಗೈತಿ. ಸೊ ಇಲ್ಲಿ ನಾವು ಈ ಥರ ಸ್ಟಿಕ್ಸನ್ನು ತೊಗೊಳತ್ತೀವಿ. ಇವನ್ನ ಆಲ್ಟರ್ನೇಟಿವ್ ಆಗಿ ಹಾಕ್ಕೊಂತ ಹೋಗ್ರಿ. ಅಂದ್ರೆ ಒಂದು ಪನ್ನೀರ್, ನೆಕ್ಸ್ಟ್ ಆನಿಯನ್, ನೆಕ್ಸ್ಟ್ ಕ್ಯಾಪ್ಸಿಕಮ್, ನೆಕ್ಸ್ಟ್ ಟೊಮ್ಯಾಟೊ ಮತ್ತು ಪನ್ನೀರ್, ಈ ಥರ. ಇದು ಸ್ಟಿಕ್ಸ್ ಇಲ್ಲ ಅಂದರೆ ನಡೆಯುತ್ತಾ, ಬಟ್ ಇದನ್ನು ನೀಟಾಗಿ ಬೇಯಿಸ್ಕೊಳಕ್ಕಾಗಲ್ಲ. ಸೊ ಸ್ಟಿಕ್ಕಲ್ಲಿ ಮಾಡೋದು ಬೆಟರ್.
ನೆಕ್ಸ್ಟ್ ತವಾಗ ಆಯಿಲ್ ಹಚ್ಚಿ ಈ ಥರ ಇಟ್ಕೊಂಡು ನೀಟಾಗಿ ಲೋ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಡೈರೆಕ್ಟ್ ಫ್ಲೇಮಿಂದನೂ ಬೇಯಿಸ್ಕೊರಿ ಇದನ್ನು, ಅಂದ್ರೆ ನಿಮ್ಗೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಓಕೆ, ನಾವು ಇಟ್ಸ್ ರೆಡಿ ಟು ಈಟ್. ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ. And there you have it, delicious paneer sticks that not only are easy to make but also great for the weight loss journey. So remember, incorporating a healthy snacks like these into your diet can make a big difference. Okay, if you enjoyed this recipe, don't forget to like, subscribe and hit that notification bell for more healthy cooking tips. Thanks for watching. Let me know in the comment how your paneer sticks turned out. Until next time, stay healthy and happy cooking. Bye bye.